ಇನ್ನು ಹೀಲಿಯಂ ಸಮಸ್ಯೆಯಿಂದಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲೇ ಉಳ್ಕೊಂಡಿದ್ದು ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್. 2024 ಜೂನ್ 5ನೇ ತಾರೀಕು ಅವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ರು. ಜೂನ್ 6ನೇ ತಾರೀಕು ಬಾಹ್ಯಾಕಾಶವನ್ನ ತಲುಪಿತ್ತು ಅವರು ಹೋಗಿದ್ದಂತಹ ಸ್ಟಾರ್ ಲೈನರ್ ಗಗನನೌಕೆ. ಅಮೆರಿಕಾದ ಸ್ಟಾರ್ ಲೈನರ್ CST-100 ಗಗನನೌಕೆಯ ಮೂಲಕ ಪ್ರಯಾಣವನ್ನ ಬೆಳೆಸಿದ್ರು. 2024 ಜೂನ್ 14ರಂದೇ ಅವರು ಭೂಮಿಗೆ ವಾಪಸ್ ಆಗಬೇಕಾಗಿತ್ತು. ಆದರೆ ಹೀಲಿಯಂ ಲೀಕ್ ಆಗಿದ್ರಿಂದಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಉಳ್ಕೊಳ್ಬೇಕಾಯ್ತು. ಅವರನ್ನ ಕರ್ಕೊಂಡು ಹೋಗಿದ್ದಂತಹ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ಅವರಿಲ್ಲದೆ ಖಾಲಿಯಾಗಿ ವಾಪಸ್ ಬಂದ್ಬಿಡುತ್ತೆ. ಅದಾದಂತಹ ನಂತರದಲ್ಲಿ ಸೆಪ್ಟೆಂಬರ್ನಲ್ಲಿ ನಿಕ್ ಹೇಗ್ ಹಾಗೆ ಅಲೆಕ್ಸಾಂಡರ್ ಗುರ್ಬುನೋವ್ ಹೋದಾಗ ಆಗ್ಲೂ ಆ ಮಿಷನ್ ಅಲ್ಲಿ ಅದು ಕ್ರಿಯೋ 9 ಮಿಷನ್ 4 ಜನ ಹೋಗ್ಬೇಕಾಗಿತ್ತು. ಬಟ್ 4 ಜನ ಹೋಗಲ್ಲ, 2 ಸೀಟನ್ನ ಖಾಲಿ ಇರಿಸಿ ಇಬ್ಬರನ್ನ ಮಾತ್ರ ಕಳಿಸ್ತಾರೆ ಗಗನಯಾತ್ರಿಗಳನ್ನ. ಅಂದ್ರೆ ವಾಪಸ್ ಬರುವಂತಹ ಟೈಮ್ನಲ್ಲಿ 4 ಜನ ಜೊತೆಯಾಗಿ ಬರಲಿ ಅಂತ ಹೇಳಿ. ಈಗ ಫೈನಲಿ ಇವತ್ತು ಕೆಲವೇ ಗಂಟೆಗಳಲ್ಲಿ 4 ಜನ ಗಗನಯಾತ್ರಿಗಳು ಭೂಮಿಗೆ ಮರಳ್ತಾ ಇದ್ದಾರೆ. ಏನ್ ಸಮಸ್ಯೆಯಾಗಿತ್ತು? ಸರ್ವಿಸ್ ಮಾಡ್ಯೂಲ್ ಹಾಗೆ ಕ್ಯೂ ಮಾಡ್ಯೂಲ್ ನಲ್ಲಿ ಕುಳಿತುಕೊಂಡು ಗಗನಯಾನವನ್ನ ಮಾಡಬೇಕು. ಆದ್ರೆ ವಾಪಸ್ ಆಗುವಾಗ ಸ್ಪೇಸ್ ಶಟಲ್ ನಲ್ಲಿ ಕೂತು ವಾಪಸ್ ಆಗ್ತಾರೆ. ಇದು ನಾಸಾ ಮಾಡ್ಕೊಂಡಿದ್ದಂತಹ ಪ್ಲಾನ್. ಬಟ್ ಹೀಲಿಯಂ ಲೀಕ್ ಆಗಿ ತೊಂದರೆ ಎದುರಾಯಿತು. ಹೀಲಿಯಂ ಲೀಕೇಜ್ ಆಗಿ ಡಿಟೆಕ್ಷನ್ ಆಗಿದ್ರಿಂದ ವಾಪಸ್ ಆಗೋದಕ್ಕೆ ಸಮಸ್ಯೆ ಆಯಿತು. 408 ಕಿಲೋಮೀಟರ್ ದೂರದಲ್ಲಿರುವಂತಹ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ 0 ಗ್ರಾವಿಟಿ ಇರುತ್ತೆ, ಅಂದ್ರೆ ಗುರುತ್ವಾಕರ್ಷಣಾ ಶಕ್ತಿ ಇರೋದಿಲ್ಲ. ಇಲ್ಲಿ ಹೀಲಿಯಂ ಸಹಾಯದಿಂದ ಹೈಡ್ರೋಜನ್ ಹಾಗೆ ಆಕ್ಸಿಜನ್ ಪೂರೈಕೆ ಆಗುತ್ತೆ. ನೌಕೆಯಲ್ಲಿರುವಂತಹ ಇಂಧನ ಹೊರಬರಬೇಕು ಅಂದ್ರೆ ಪ್ರೆಷರ್ ರೈಸ್ ಮಾಡಬೇಕು. ಪ್ರೆಷರ್ ರೈಸ್ ಮಾಡೋಕೆ ಹೀಲಿಯಂನ ಉಪಯೋಗ ಮಾಡಲಾಗುತ್ತೆ. ಹೀಲಿಯಂ ಮೂಲಕ ಪ್ರೆಷರೈಸ್ ಆದ ಮೇಲೆ ಹೈಡ್ರೋಜನ್ ಹಾಗೆ ಆಕ್ಸಿಜನ್ ಹೊರಬರುತ್ತೆ. ಆದರೆ ಹೀಲಿಯಂ ಲೀಕ್ ಆದಂತಹ ಕಾರಣ ಹೈಡ್ರೋಜನ್ ಆಕ್ಸಿಜನ್ ಸಮಸ್ಯೆ ಕಾಡ್ಬಿಡ್ತು. ಸಾಮಾನ್ಯವಾಗಿ ಹೀಲಿಯಂ ಲೀಕ್ ಆಗೋದು ದೊಡ್ಡ ಸಮಸ್ಯೆ ಆಗಲ್ಲ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಲೀಕ್ ಆಗಿದ್ರಿಂದ ಸಮಸ್ಯೆ ಉಂಟಾಗಿತ್ತು. ಇದೇ ಕಾರಣಕ್ಕೆ ವಾಪಸ್ ಆಗದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲೇ ಉಳ್ಕೊಂಡಿದ್ರು ಸುನೀತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್. ಈಗ ಫೈನಲಿ ಅವರು ಭೂಮಿಗೆ ವಾಪಸ್ ಆಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.